ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ದೇವ್ರನ್ನ ತೆಗಿಬೇಕಿತ್ತು, ಅದಕ್ಕೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಟೈಮೆಲ್ಲ ನೋಡಿಕೊಂಡು ಈಗ ಪೂಜೆ ಮಾಡಿಬಿಟ್ಟು ದೇವ್ರನ್ನ ತೆಗಿಬೇಕಿತ್ತು. ನಿಮ್ಮ ಮನೇಲಿ ನೀವೆಲ್ಲರೂ ಎಷ್ಟು ದಿನ ದೇವ್ರನ್ನ ಇಟ್ಕೊಂಡಿದ್ರಿ ಅಂತ ನೀವು ಹೇಳಿ. ನಾವು ಸಂಡೇ ತೆಗೆದಿದ್ದು ದೇವ್ರನ್ನ. ನೀವೆಲ್ಲರೂ ಎಷ್ಟು ದಿನ ದೇವ್ರನ್ನ ಇಟ್ಕೊಂಡಿದ್ರಿ? 3 ದಿನನ, 5 ದಿನನ? ಒಬ್ಬರು ಒಂದೇ ದಿನಕ್ಕೆ ತೆಗಿತಾರಲ್ವ. 3 ದಿನದಿಂದ ನನಗೂ ಪೂಜೆ ಮಾಡಿ ಎಷ್ಟು ಖುಷಿಯಾಗಿತ್ತು ಅಂದರೆ, ಬೆಳಿಗ್ಗೆ ಎದ್ದೇಳು, ಸ್ನಾನ ಮಾಡ್ಕೊ, ನೈವೇದ್ಯ ಮಾಡು, ಪೂಜೆ ಮಾಡು, ಸಂಜೆ ಮತ್ತೆ ನೈವೇದ್ಯ ಮಾಡು, ಪೂಜೆ ಮಾಡು, ಹಂಗೆ ಫುಲ್ಲು ಖುಷಿಯಾಗ್ಬಿಟ್ಟಿತ್ತು ನನಗೆ. ಇವತ್ತು ಬೆಳಿಗ್ಗೆ ಎದ್ದಾಗ ಅಯ್ಯೋ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ದೇವ್ರು ತೆಗಿಬೇಕಲ್ವಾ ಅಂತ ಅನ್ನಿಸ್ತಿತ್ತು. ಇನ್ನು ನೆಕ್ಸ್ಟ್ ವರ್ಷದ ತನಕ ಕಾಯಬೇಕು, ಈ ಹಬ್ಬ ಬರೋ ತನಕ. ನನಗಂತೂ ತುಂಬ ಬೇಜಾರಾಗೋಯ್ತು. ಇವಾಗ ಅಲ್ಗಾಡಿಸ್ತಾ ಇದ್ದೀನಿ. ಅಲ್ಗಾಡಿಸ್ಬಿಟ್ಟು ತೆಗೆಯೋದ ಅಂತ ಹೇಳ್ಬಿಟ್ಟು ಅಲ್ಗಾಡಿಸ್ಬಿಟ್ಟು ಆಮೇಲೆ ಏನಪ್ಪ ಅಂದರೆ ಹೂವು ಎಲ್ಲ ತೆಗೆದ್ನ. ಆಮೇಲೆ ಇನ್ನೂ ನನಗೆ ತೆಗಿಯೋಕ್ಕೆ ಮನಸ್ಸೇ ಬರ್ತಾಯಿಲ್ಲ ಆಯಿತಾ. ಮತ್ತೆ ಹೋಗಿ ಈ 1 ನಿಮಿಷ ನೋಡಿಕೊಂಡು ಕೈ ಮುಕ್ಕೊಂಡು ಮತ್ತೆ ಅಲ್ವಾ ಏನಪ್ಪ ದೇವರನ್ನ ಕೂರಿಸುವಾಗ ಎಷ್ಟು ಖುಷಿಯಿಂದ ಎಲ್ಲ ಕೂರಿಸ್ತೀವಿ. ಆದರೆ ತೆಗಿಬೇಕು ಅಂದರೆ ಎಷ್ಟು ಬೇಜಾರಾಗುತ್ತಲ್ವ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವಿ, ಅಷ್ಟು ಹಂಗೆಲ್ಲ ಮಾಡಿ ಸೀರೆ ಉಡಿಸಿರ್ತೀವಿ, ಒಡವೆ ಹಾಕಿರ್ತೀವಿ, ಆ ದೇವರಿಗೆ ಅಷ್ಟು ರೆಡಿ ಮಾಡಿರ್ತೀವಿ. ಅದನ್ನು ತೆಗಿಬೇಕು ಅಂದರೆ ನಿಜವಾಗ್ಲೂ ಮನ್ಸಿಗೆ ತುಂಬ ಭಾರ. ಅದಕ್ಕೆ ಅನಿಸುತ್ತೆ ಗಂಡು ಮಕ್ಳು ಅಷ್ಟೊಂದು ಗಣಪತಿನ ಇಷ್ಟಪಡೋದು. 3 ದಿನ 5 ದಿನ ಎಲ್ಲ ಪೂಜಿಬಿಟ್ಟು ಅವ್ರಿಗೆ ಬಿಡೋಕ್ಕೆ ಎಷ್ಟು ಬೇಜಾರಾಗುತ್ತಲ್ವ. ನನ್ನ ವಾಯ್ಸು ಸ್ವಲ್ಪ ಕೋಲ್ಡಾಗಿ ಸರಿ ಬರ್ತಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೋಲ್ಡ್ ಆಗಿಬಿಟ್ಟಿದೆ, ಬೇಗ ಕೋಲ್ಡ್ ಆಗಿಬಿಡುತ್ತೆ ನನಗೆ, ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ. ಇವಾಗಲೇ ವಾಯ್ಸ್ ಓವರ್ ಕೊಡಬೇಕಾದ್ರೇ ಹಿಂಗೆ ಆಗಿಬಿಡುತ್ತೆ. ಅದಕ್ಕೆ ಇನ್ನು ಬ್ಲಾಗ್ ಹಾಕೋದು ಲೇಟ್ ಆಗ್ಬಿಡ್ದು ಅಂದ್ಬಿಟ್ಟು ಪರವಾಗಿಲ್ಲ ಹಿಂಗೆ ವಾಯ್ಸ್ ಓವರ್ ಕೊಡೋದು. ನನ್ನ ತಮ್ಮ ಊಟ ಮಾಡ್ತಾ ಕೂತಿದ್ದ, ಅವನಿಗೆ ತೋರಿಸ್ತಾ ಇದ್ದೆ, ನೋಡೋ ಹೆಂಗಾಗಿದೆ ಕಮಲದ ಹೂವು ಅಂತ ಹೇಳ್ಬಿಟ್ಟು. ನನಗಂತೂ ಒಂದೊಂದು ವಸ್ತು ತೆಗಿಬೇಕಾದ್ರೂ ಅಯ್ಯೋ 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 ಅಂದ್ಕೊಂಡೆ. ಏನಿಲ್ಲ, ನೆಕ್ಸ್ಟ್ ವರ್ಷ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋದು ಅಷ್ಟೇ. ದೇವ್ರು ಕೂರ್ಸಿದ್ಮೇಲೆ ತೆಗಿಲೇಬೇಕಲ್ವ, ಹಂಗೆ ಇಟ್ಕೊಳಕ್ಕಾಗುತ್ತಾ? ಆದರೂ ಈ ವರ್ಷ ಐಡಿಯಾನೇ ಇರಲಿಲ್ಲ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಕೂರಿಸ್ಬೇಕು ಅಂತ 1 ತಿಂಗಳಿಂದ ನಮ್ಮ ಮನೆಯವ್ರನ್ನ ಕೇಳಿದೆ, ಅಮ್ಮ ಕೂರ್ಸೋದ, ಪವನ್ನ ಕೂರ್ಸೋದ, ಅಜ್ಜಿ ಕೂರ್ಸೋದ ಅಂತ ಹೇಳ್ಬಿಟ್ಟು ಒಬ್ಬೊಬ್ರನ್ನೇ ಒಪ್ಪಿಸ್ಕೊಂಡು ಬಂದೆ. ಕೊನೆಗೂ ಹ್ಞೂ ಅಂತ ಅಂದರು ನೋಡಿ. ಏನು ಒಂದು ವಾರ 15 ದಿನದಿಂದ ಶಾಪಿಂಗ್ ಮಾಡಿದ್ದು. ಒಂದಿನ ಹೋಗು ಇದು ತಗೊಬಾ, ಇನ್ನೊಂದು ದಿನ ಹೋಗು ಅದು ತಗೊಂಡು ಬಾ, ಏನೇನು ನನ್ನ ತಲೆಗೆ ಐಡಿಯಾ ಬರುತ್ತೆ ಹೋಗಿ ತರೋದು. ಎಷ್ಟು ಖುಷಿ ಆಯಿತು ಅಂದರೆ, ಬೇರೆ ಹಬ್ಬ ಎಲ್ಲ ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಅಜ್ಜಿ ಎಲ್ಲ ಹೋಗಿ ತರೋರು, ನಾನೇನು ಮಾಡ್ತಿರಲಿಲ್ಲ. ಸುಮ್ಮನೆ ಹಬ್ಬದ ದಿನ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರುವೆ, ಊಟ ಮಾಡುವೆ ಅಷ್ಟೇ. ಇನ್ನೇನು ಪೂಜೆ ಗೀಜೆ ಏನು ಮಾಡ್ತಾಯಿರಲಿಲ್ಲ ನಾನು. ಎಲ್ಲ ಅಮ್ಮ, ನನ್ನ ತಮ್ಮ, ನಮ್ಮ ಅಜ್ಜಿ ಅವರೇ ಎಲ್ಲ ಮಾಡ್ಕೋತಾ ಇದ್ರಲ್ಲ. ಆದರೆ ಇದು ಬೇರೆ ಥರ. ಯಾಕಂದರೆ ಇದು ಎಲ್ಲ ನಾನೇ ಮಾಡ್ಬೇಕು ಅಂದ್ಕೊಂಡಿದ್ದಲ್ವ. ಪ್ರತಿಯೊಂದು ಹೋಗಿ ನಾನೇ ಎಲ್ಲ ತಗೊಬಂದು, ಹೂವಿನಿಂದ ಹಿಡಿದು ಹಣ್ಣು ಎಲ್ಲ ನಾನೇ ಮಾರ್ಕೆಟಿಗೆ ಹೋಗಿ ಎಲ್ಲ ತಗೊಬಂದು, ಕೊನೆಗೆ ಅದೆಲ್ಲ ಅಲಂಕಾರ ಮಾಡಿ ಅದೆಲ್ಲ ಇಟ್ಟು ಪೂಜೆ ಮಾಡಿ ಆ ದೇವ್ರ ಮುಂದೆ ಕೂತ್ಕೊಂಡಾಗ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ, ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ. ಏನೋ ದೇವ್ರು ಕೂರಿಸ್ತಾರೆ, ಅರ್ಶಿನ ಕುಂಕುಮ ಕರೀತಾರೆ ಅಂದ್ಕೊಬಿಟ್ಟಿದ್ದೆ. ಆದರೆ ಅದು ಕೂರಿಸಿ ಅದು ಇದ್ದೇ ಬೇರೆ ಬಿಡಿ, ಅದು ಹೇಳೋಕ್ಕಾಗಲ್ಲ.
ಹೆಂಗೋ ಒಪ್ಕೊಂಡ್ರಲ್ಲ ನಮ್ಮ ಮನೆಯವರು ಕೂರ್ಸೋಕ್ಕೆ ಅಂತ. ನನಗಂತೂ ತುಂಬ ಖುಷಿ ಆಗೋಯಿತು. ಅವ್ರಿಗೆ ಭಯ ಅಂದರೆ ನಮಗೆ ಮಾಡೋಕ್ಕೆ ಬರಲ್ಲ, ಅದೆಲ್ಲ ಉಡ್ಸೋಕ್ಕೆ ಬರಲ್ಲ, ಕಷ್ಟ ಆಗುತ್ತೆ, ಯಾಕೆ ಸುಮ್ಮನೆ ಅಂತ ಅವರೆಲ್ಲ ಹೇಳ್ತಾಯಿದ್ರು. ಆವಾಗ ನಾನು ಹೇಳಿದೆ, ಇಲ್ಲಮ್ಮ ನಾನು ಉಡಿಸ್ತೀನಿ, ನನಗೆ ಗೊತ್ತು, ನಾನು ಮಾಡ್ತೀನಿ ಎಲ್ಲ ಅಂತ ಹೇಳಿ ಇದು ಮಾಡಿದೆ. ಆವಾಗ ಎಲ್ರು ಸರಿ ಅಂತ ಹೇಳಿದ್ರು. ಆವಾಗ ಆಗಿದ್ದ ಖುಷಿ ನನಗೆ ದೇವ್ರು ಕೂರಿಸೇ ಬಿಟ್ಟಿದ್ದೀನೇನೋ ಅನ್ನೋಷ್ಟು ಖುಷಿ ಆಗ್ಬಿಟ್ಟಿತ್ತು, ಎಲ್ಲ ಒಪ್ಕೊಂಡ್ರಲ್ಲ ಅಂತ. ನಿಜವಾಗ್ಲೂ ಈ ಹಬ್ಬ ಮಾಡೋಕ್ಕೆ ನನ್ನ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ ಅಂದ್ಕೊಳ್ಳಿ. ಆದರೂ ಕೂರಿಸ್ಬೇಕಂದಿದ್ದ ತಕ್ಷಣ ನಿಜವಾಗ್ಲೂ ದೇವಿಗೆ ಎರಡೆರಡು ಸೀರೆ ಥರ ಆಯಿತು. ಅದೇ ಅಲ್ವಾ ವರ ಕೊಡೋ ಲಕ್ಷ್ಮಿ ವರಲಕ್ಷ್ಮಿ ಅಂತ. ದೇವ್ರಿಗೆ ಏನು ಬೇಕಾದ್ರೂ ಅವರು ಮಾಡಿಸ್ಕೊಬಿಡ್ತಾರೆ ಬಿಡಿ, ನಮಗೆ ಗೊತ್ತಿಲ್ದಂಗೆ. ನಿಮಗೂ ಎಲ್ಲರಿಗೂ ಖುಷಿ ಆಯಿತು ಅನಿಸುತ್ತೆ. 3 ದಿನದಿಂದ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನೋಡಿ. ಇದೇ ಲಾಸ್ಟ್ ವಿಡಿಯೋ. ಇನ್ನು ಮಾಮೂಲಿ ಡೈಲಿ ಲೈಫ್ ವಿಡಿಯೋ ಬರುತ್ತೆ ಅಷ್ಟೇ. ನನ್ನ ತಮ್ಮ ಅಲ್ಲೇ ಕೂತಿದ್ದ, ಅವನೇ ಎಲ್ಲ ಹೇಳ್ಕೊಡ್ತಿದ್ದ. ಆಯಿತು ನೀಟಾಗಿ ತೆಗೆ, ಆ ಕಡೆ ಮಡಗು, ಎಲ್ಲ ಮಡಗು ಅಂತ ಹೇಳಿ ಅವನೇ ಕೊಡ್ತಾಯಿದ್ದ ನನಗೆ. ನಾವು ಕಲ್ಸೋದು ನೀರೆಲ್ಲ ನಮ್ಮನೆ ಹಿಂದೆನೇ ತೆಂಗಿನ ಮರ ಇದೆ, ಎಲ್ಲ ಅದಕ್ಕೆ ತೆಂಗಿನ ಮರಕ್ಕೆ ನೀರೆಲ್ಲ ಹಾಕ್ಬಿಟ್ವಿ. ಮತ್ತು ಹೂವು ಮತ್ತು ಅದೆಲ್ಲ ಹರಿಯೋ ನೀರು ಬಿಟ್ಬಿಟ್ವಿ. ನೀವು ಎಲ್ಲರೂ ರಕ್ಷಾಬಂಧನ ಚೆನ್ನಾಗಿ ಮಾಡಿದ್ರಿ ಅನ್ಕೋತೀನಿ. ನಾನಿನ್ನೂ ನನ್ನ ತಮ್ಮನಿಗೆ ರಾಖಿ ಕಟ್ಟಿಲ್ಲ. ಅವನಿಗೆ ಪಾಪ ಹುಷಾರು ಇರಲಿಲ್ಲ, ಅದಕ್ಕೆ ಇನ್ನೂ ಕಟ್ಟಿಲ್ಲ. ಅವನಿಗೆ ಸ್ನಾನ ಮಾಡೋಕ್ಕಾಗಲಿಲ್ಲ. ಬೇಡ, ಹಬ್ಬದ ದಿನ ಕಟ್ಟಿಸ್ಕೊತೀನಿ ಅಂತ ಹೇಳಿದ. ಬೆಳಿಗ್ಗೆ ಎದ್ದು ಎಲ್ಲ ಸ್ನಾನ ಮಾಡಿ ದೇವ್ರನ್ನೆಲ್ಲ ಅಲಂಕರಿಸಿ ತೆಗೆದಿದ್ದಾಯಿತು. ನನಗಂತೂ ಎಷ್ಟು ಬೇಜಾರಾಯಿತು ಅಂದರೆ ತುಂಬ ಬೇಜಾರಾಯಿತು. ಅಷ್ಟೆಲ್ಲ ಕಷ್ಟಪಟ್ಟು ರೆಡಿ ಮಾಡಿ ಖುಷಿಯಿಂದ 2 ದಿನ ಪೂಜೆ ಮಾಡಿ ಇವಾಗ ತೆಗಿಬೇಕಾದ್ರೆ ಬೇಜಾರಾಗುತ್ತೆ ಅಲ್ವಾ. ಎಲ್ಲ ತೆಗೆದು ಪ್ರಸಾದ ಎಲ್ಲ ಇಟ್ಟು, ಫಸ್ಟು ಎಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲ ಇಟ್ಟು, ಇವಾಗ ಎಲ್ಲ ತೆಗೆದು ಕಲಶದ ನೀರೆಲ್ಲ ಹಾಕಿ, ಇವಾಗ ಏನೋ ಒಂಥರ ನನಗೆ ಬೇಜಾರು, ಅಯ್ಯೋ ಇನ್ನೊಂದು ದಿನ ಇಟ್ಕೋಬೋದಲ್ಲ ಅಂತ ಅನ್ನಿಸ್ತಿತ್ತು. ತುಂಬ ಖುಷಿ ಆಯಿತು ಹಬ್ಬ ಮಾಡಿದ್ದು. ನೆಕ್ಸ್ಟ್ ವರ್ಷ ನೋಡೋದ ಹೇಗಿರುತ್ತೆ ಅಂತ. ಇನ್ನೂ ತಿಂಡಿ ಮಾಡಿಲ್ಲ, ಇವಾಗ ತಿಂಡಿ ಮಾಡಬೇಕು. ಆದರೂ ಏನೋ ಒಂಥರ ಬೇಜಾರು, ನನಗೆ ತೆಗಿಯೋಕ್ಕೆ ಮನಸ್ಸೇ ಇರಲಿಲ್ಲ. ಒಂದು ಅರ್ಧ ಗಂಟೆ ಇಟ್ಕೊಂಡು ಕೂತಿದ್ದೀನಿ ತೆಗಿಯೋಕ್ಕೆ. ಮತ್ತು ಏನು ಹೇಳೋದು ನೋಡಿ ಮೇಲ್ಗಡೆ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಊಟ ಮಾಡಿದೆ, ನೀನು? ನಂದು ಮಾಡಾಯಿತು. ಏನು ಮಾಡ್ತಿದ್ಯಾ? ನಮ್ಮ ಮನೆಗೆ ಬಂದ್ಬಿಟ್ಟು ಕೂತಿದ್ದೀನಿ, ವಿಡಿಯೋಸ್ ನೋಡ್ತಾ ಇದೆಯಾ? ನೋಡಿ ನಾನು ವೀಡಿಯೋಸೇ ನೋಡ್ತಾ ಇದ್ದಾಳೆ. ಕಾಣಿಸಲ್ಲ ಬಿಡಿ, ಕಟ್ ಮಾಡೋದು. ಬೆಳಿಗ್ಗೆ ಪೂಜೆ ಮಾಡಿದ್ದೆಲ್ಲ ದೇವ್ರದ್ದು ತೆಗೆದ್ವಿ ಇವತ್ತು. ವಿಡಿಯೋ ಮಧ್ಯಾಹ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇವಾಗ ಎಂಡ್ ಮಾಡ್ತಾಯಿದ್ದೀವಿ. ನನ್ನ ಫ್ರೆಂಡ್ ಮನೆಗೆ ಬಂದ್ಬಿಟ್ಟವಳೆ, ಯಾಕಂದರೆ ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳಿಬಿಟ್ಟು ದೆವ್ವ ಬಂದು ನನ್ನ ತಗೊಂಡು ಹೊಟ್ಟೋಗ್ಬಿಡುತ್ತೆ ಅಂತ. ಎಲ್ಲ ಸುಮ್ಮನೆ ಆ ಥರ ಹಂಗೆ ಆಡ್ತಿದ್ದಾಳೆ. ಅವಾಗವಾಗ ಕಾಲು ಎಳಿತಾಳೆ, ರೇಗಿಸ್ತಾಳೆ, ತುಂಬ ಕೋಟ್ಲೆ ಕೊಡ್ತಾಳೆ. ಆದರೂ ಏನೋ ಆ ಥರ ಎಲ್ಲ ಇದು ಮಾಡಿದ್ರು ಅವಳು ತುಂಬ ಇಷ್ಟ ಆಗುತ್ತೆ. ಗೋಳಿಕದು ಕೋಟ್ಲೆ ಕೊಡೋದಿಲ್ಲ. ತುಂಬ ಖುಷಿ ಆಗುತ್ತೆ, ತುಂಬ ನಗಿಸ್ತಾಳೆ. ಅಯ್ಯೋ, ತುಂಬ ಬೆಸ್ಟ್ ಅಂದರೆ ಇವಳೇ ನನ್ನ ಸಿಸ್ಟರ್. ಅದು ಹೆಂಗ್ ಮಾತಾಡಿದೆ ಇಷ್ಟೆಲ್ಲ? ಆಯ್ತು ಹೇಳು. ಹೇಳೆ ಸಿಸ್ಟರ್, ಏನು ಸಮಾಚಾರ? ಆಮೇಲೆ ಏನು ಹೇಳು. ಇವಾಗ ತಾನೇ ಇಬ್ರದ್ದು ಊಟ ಆಯಿತು, ಕೂತಿದ್ದೀವಿ ಹಂಗೆ ಸ್ವಲ್ಪ ಫೋನ್ ನೋಡ್ಕೊಂಡು ಇಬ್ರು ಕಾಲು ಎಳಿತಿದ್ದೀವಿ.
ಯಾರ ಕಾಲು ಯಾರು ಹೇಳಿತಾರೆ ಅದನ್ನ ಹೇಳ್ತಿದ್ದೀನಿ ಇವಳಿಗೆ. ಹ್ಮ್ ಇವಳು ನಗ್ತಿದ್ಲು ತುಂಬಾ. ಯಾಕತರ ಅಂತ ಆಯ್ತಾ. ಚೆನ್ನಾಗಿ ನಗ್ಸಿದ್ಲು. ಹೊಟ್ಟೆ ನೋವು ಬರೋ ಗಂಟ ನಕ್ಕಿದ್ದೀನಿ ಇವತ್ತು ಇವಾಗ ಸಂಜೆ. ಮತ್ತೆ ಹೇಳ್ಬೇಕು. ನಮ್ಮ ಮನೆಯವರೆಲ್ಲ ಎಲ್ಲರೂ ಹಬ್ಬಕ್ಕೆ ಕೊಟ್ಟೋಗಿದ್ದಾರೆ. ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಹಂಗಲ್ಲ, ನಾನೇ ಮನೇಲಿ ಉಳ್ಕೊಂಡು ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅವ್ರನ್ನೇ ಹೋಗಿ ಬನ್ನಿ ಅಂತ ಕಳಿಸ್ಬಿಟ್ಟು ನಾನು ಮನೇಲಿದ್ದೀನಿ. ಪಾಪ ನನ್ನ ನೋಡ್ಕೊಳ್ಳೋಕ್ಕೆ ಸೌಮ್ಯ ಬಂದವಳೆ. ಏನೇ ಸೌಮ್ಯ ಹೇಳ್ಬೇಕು ಅಮ್ಮ. ಹೇಳು. ನಾನು ಅಕ್ಕ ಅನ್ನೋದ್ಕಿಂತ ಸಿಸ್ಟರ್ ಅನ್ನೋದ್ಕಿಂತ ನಾನು ಅನ್ನೋದು ಅಮ್ಮ ಅಂತ. ನಿಮ್ಗೆಲ್ಲ ಹೇಳು, ಅಪರೂಪಕ್ಕೆ ಏನೋ ನನ್ನ ಬಗ್ಗೆ ಮಾತಾಡ್ತೀನಿ. ಹೇಳು. ನನಗೆ ತುಂಬ ಅಕ್ಕ ತಾಯಿ ಯಾವುದೇ ರೀತಿ ಎಲ್ಲ ರೀತಿಲೂ ನನಗೆ ಅನ್ಸೋದು ಇವಳು ನನಗೆ ಅಮ್ಮನ ಥರ, ಅಮ್ಮನ ರೀತಿ. ತುಂಬ ತುಂಬ ಪ್ರೀತಿ ಕೊಡ್ತಾಳೆ, ತುಂಬ ಜೊತೆಗಿರ್ತಾಳೆ. ಆಮೇಲೆ ತುಂಬ ಬೆಸ್ಟ್ ಅಂದರೆ ಇವಳೆ ನನ್ನಮ್ಮ. ಅಯ್ಯೋ ದೇವ್ರೇ, ಇವಳಿಗೆ ಮಾತಾಡ್ತಿರೋದು ಕೇಳಿ ಫಸ್ಟ್ ಟೈಮ್ ಹೇಳ್ತಾ ಇರೋದು ನನಗೆ ಹಿಂಗೆಲ್ಲ. ನಾನು ವಿಡಿಯೋಕ್ಕೆ ಬರೋಕೆ ಮಾತಾಡ್ತಿದ್ದಾನೆ. ಅದೇನೆ ಅದು ಹೆಂಗಿದ್ದೆ ಮತ್ತೆ ಒಂದು ತಿಂಗಳು ಮಾತಾಡ್ಸ್ತಂತೆಲ್ಲ ಸೌಮ್ಯ. ಹೇಳು, ಅದು ಹೆಂಗಿದ್ದೆ ಮತ್ತೆ? ನಾನಿರ್ಬೋದು, ಮನಸ್ಸು ಇರೋದ, ಮನಸ್ಸೊಳಗೆ ನಾನು ಇರ್ತದೆ. ನಾವು ಮಾತಾಡಿರೋದು, ಹೋಗಿರೋದು, ಬರೋದು, ತಿರ್ಗಾಡೋದು ಎಲ್ಲ ಇರುತ್ತೆ. ಅದನ್ನೇ ನೆನ್ಪು ಮಾಡ್ಕೊಂಡು ಇದ್ದೆ. ಬಂದಿಲ್ಲ ಅಂದ್ರೆ ಏನಾಯ್ತದೆ, ಮನಸ್ಸೊಳಗೆ ಯಾವಾಗಲೂ ಇದ್ದೇ ಇರ್ತೀಯ ತಾನೇ. ಹೌದು, ಬಂದಿಲ್ಲ, ಮಾತಾಡ್ಸಿಲ್ಲ ಅಂದ್ರೆ ಏನೂ ಆಗಲ್ಲ. ಅನ್ನ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಕಾಲು ಎಳಿತೀಯ? ತುಂಬಾ ತುಂಬಾ ಕಾಲು ಎಳಿಯಕ್ಕ ನೀನು ನೆಲದ ಮೇಲೆ ಇದ್ದಾಗ ಎಳಿಬೇಕು. ನೆಲದ ಮೇಲೆ ಇದ್ದಾಗ ಎಳಿಬೋದು. ಆಕಾಶದ ಮೇಲೆ ಹೊಟ್ಟೋದ್ರೆ ಎಲ್ಲಿ ಎಳಿಯೋಕ್ಕಾಯ್ತದೆ ಕಾಲು? ಏನು ನಾನೇನು ಹೇಳಿ? ನಾವು ಹೋಯ್ತಿದ್ದೇನಾದ್ರೂ ಗ್ಯಾಪ್ನಿಸ್ ಕೇಳು. ಯಾವಾಗಲೂ ಹೋಯ್ತಿರ್ತೀವಿ. ಏನು ಗೊತ್ತಾ, ನಾವಿಬ್ರು ಸುಮ್ಮನೆ ಬೇಜಾರಾಗ್ಲಿ, ನಾವ್ ಏನೇ ಆದ್ರೂ ಆ ಥರ ಖುಷಿ ಆಗಲಿ, ಸಾಧಿಸಲ್ಲ. ಏನೇ ಆಗಲಿ ಹೋಗೋದು, ಗಾಡಿ ತಗೊಂಡು ತಿರ್ಗಾಡ್ಕೊಂಡು ಬರೋದು, ಇಲ್ಲಾಂದ್ರೆ ಏನಾದರೂ ತಿನ್ನಕ್ಕೆ ಹೋಗೋದು, ಇಲ್ಲ ಸುಮ್ಮನೆ ರೌಂಡ್ ಹಾಕೊಬರೋದು. ಬೇಜಾರಾಗಲಿ ಖುಷಿ ಆಗಲಿ ಎಲ್ಲಾದರೂ ಹೋಗೋದು, ತಿನ್ಕೊಬರೋದು ಮಾಡ್ತಾಯಿದ್ವಿ. ಆದರೆ ಇತ್ತೀಚೆಗೆ ಒಂದೆಷ್ಟು ಸುಮಾರು ತಿಂಗಳಾಯ್ತಾ? ಇಲ್ಲ, 1 ತಿಂಗಳು ಜಾಸ್ತಿನೇ ಆಯಿತು ನಾವು ಹೋಗಿ, ಎಲ್ಲಾದರೂ ಹೋಗಿ ಹೊರಗಡೆ ಹೋಗಿ ತುಂಬಾ ದಿನ ಆಯಿತು. ಹೋಗ್ಬೇಕು ಒಂದಿನ, ನೋಡೋದ ಯಾವಾಗ ಆಗುತ್ತೆ ಅವಾಗ ಹೋಗಿ ತಿರ್ಗಾಡ್ಕೊಂಡು ಬರೋದ. ನೀನು ಮಿಸ್ ಮಾಡ್ಕೋತಾ ಇದ್ದ ನಾವಿಬ್ರು ಹೊರಗಡೆ ಹೋಯ್ತಿದ್ದು, ಗಾಡೀಲಿ ತಿರ್ಗಾಡ್ತಿದ್ದು? ತುಂಬಾ ಮಿಸ್ ಮಾಡ್ಕೊಂಡೆ ಕಣೆ. 1 ತಿಂಗಳಿಂದ ಓಡಾಡೇ ಇಲ್ಲ. ಇದ್ದಕ್ಕಿದ್ದಂಗೆ ನೀನು ಸುಮ್ಮನಾದೆ, ನಾನು ಸುಮ್ಮನಾದೆ. ರೀಚಾರ್ಜ್ ಮಾಡಲಿಲ್ಲ. ಆದರೆ ದಿನ ನೆನಪಾಗ್ತಿದ್ನ? ನಿಜ ದಿನ ಯಾರ ಮರಿತಾರ? ತಲೆಯಲ್ಲಿ ಇರೋರನ್ನ ಮರ್ತ್ಬಿಡ್ಬೋದು, ಮನಸ್ಸೊಳಗಡೆ ಇರೋರನ್ನ ಮರೆಯೋಕ್ಕಾಯ್ತದ? ಸೌಮ್ಯ ಸೌಮ್ಯ ಸೌಮ್ಯ. ಆಮೇಲೆ ಮದುವೆ ಆದ್ಮೇಲೆ ಮರ್ತ್ಬಿಡಲ್ವಾ? ಮದುವೆ ಆದ್ಮೇಲೆ ಮರಿಲ್ಲಪ್ಪ. ನಾನು ಬರ್ತಾ ಹೋಯ್ತಾ ಇರ್ತೀನಿ, ನಿನ್ನನ್ನು ಕರಿತೀನಿ, ನೀನು ಬರ್ತಿರ್ಬೇಕು, ಹೋಗ್ತಿರ್ಬೇಕು. ಇವಾಗ ಹೆಂಗಿದೀವಿ ಮುಂದೇನು ಹಾಗೆ ಇರಬೇಕು. ನನ್ನ ಕಣ್ಣಲ್ಲಿ ಸೌಮ್ಯ ನೀರನ್ನು ತರಿಸುತ್ತಿದ್ದಾಳೆ ನೋಡಿ. ಏನು ಸೌಮ್ಯ, ಏನು ಹೇಳ್ತೀರಾ? ಮಾಡಿಬಿಡು ನೀನೆ. ಬಾಯ್. ಮತ್ತು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್ ಮಾಡಿ, ಬಾಯ್ ಮಾಡಿ, ಬಾಯ್.